ಜೈ ಹಿಂದ್ ಸ್ನೇಹಿತರೆ, 2025ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪಾಯಿಂಟ್ಮೆಂಟ್ 2025. ಭಾರತದ ಪ್ರಮುಖ ಹುದ್ದೆಗಳನ್ನು 2025 ಜನವರಿಯಿಂದ 2025 ನವೆಂಬರ್ವರೆಗೆ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿರುವ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದೊಂದು ಕ್ವಿಕ್ ಸೆಷನ್ ಆಗಿದ್ದು ಈ ಒಂದು ಸೆಷನ್ ಅಲ್ಲಿ 35 ಪ್ರಮುಖ ಹುದ್ದೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಿ.ಪಿ. ರಾಧಾಕೃಷ್ಣನ್. ಸಿ.ಪಿ. ರಾಧಾಕೃಷ್ಣನ್ ಇದಾರಲ್ಲ, ಇವರು NDA ಬೆಂಬಲಿತ ಅಭ್ಯರ್ಥಿ. ಇವರು ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಇವರು ಸುದರ್ಶನ್ ಅವರನ್ನು 300 ಮತಗಳ ಅಂತರದಿಂದ ಸೋಲಿಸಿದ್ರು. 300 ಮತಗಳಿಂದ ಸೋಲಿಸಿದ್ರು. ಸೊ ಭಾರತದ 15ನೇ ಉಪರಾಷ್ಟ್ರಪತಿ ಯಾರು ಕೇಳಿದ್ರೆ ಸಿ.ಪಿ. ರಾಧಾಕೃಷ್ಣನ್. ಭಾರತದ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಸೂರ್ಯಕಾಂತ್. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇವರು ಜಸ್ಟಿಸ್ B.R. ಗವಾಯಿ ಅವರ ನಂತರ B.R. ಗವಾಯಿ ಅವರು ಭಾರತದ 52ನೇ ಮುಖ್ಯ ನ್ಯಾಯಾಧೀಶರು. ಇವರ ನಂತರ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ITBP ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ITBP ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್. ITBP ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀಣ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರವೀಣ್ ಕುಮಾರ್. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಇದರ ನೂತನ ಡೈರೆಕ್ಟರ್ ಜನರಲ್ DG ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀರ ರಂಜನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ NCC ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವೀರೇಂದ್ರ ವತ್ಸ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೀರೇಂದ್ರ ವತ್ಸ NCCಯ ನೂತನ ಡೈರೆಕ್ಟರ್ ಜನರಲ್. ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ನೂತನ ಡೆಪ್ಯೂಟಿ ಗವರ್ನರ್ ಯಾರು? RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಶಿರೀಷ ಚಂದ್ರ ಮುರ್ಮು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶಿರೀಷ ಚಂದ್ರ ಮುರ್ಮು. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCIನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿಥುನ್ ಮನಾಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ BCCIನ ಬಗ್ಗೆ ಹೇಳೋದಾದ್ರೆ BCCI ಇದೆಯಲ್ಲ, BCCI ಇದು ಪ್ರಾರಂಭ ಆಗಿದ್ದು 1928ರಲ್ಲಿ. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಇದೆ. ASCI ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ. ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದು ASCI ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸುಧಾಂಶು ವತ್ಸ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯಾ ಚೇಂಬರ್ ಆಫ್ ಕಾಮರ್ಸ್ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬ್ರಿಜಭೂಷಣ್ ಅಗರ್ವಾಲ್ ಅವರು ಇಂಡಿಯಾ ಚೇಂಬರ್ ಆಫ್ ಕಾಮರ್ಸ್ ಇದರ ನೂತನ ಅಧ್ಯಕ್ಷರು. ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸೊನಾಲಿ ಸೇನಗುಪ್ತಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊನಾಲಿ ಸೇನಗುಪ್ತಾ ಅವರು
ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸೋಚಾಮ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಅಸೋಚಾಮ್ ಅಸೋಸಿಯೇಟೆಡ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ. ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಕೇಳಿದ್ರೆ ಅಸೋಚಾಮ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನಿರ್ಮಲ ಕುಮಾರ ಮಿಂಡ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿರ್ಮಲ್ ಕುಮಾರ್ ಮಿಂಡ. ಇಂಡಿಯನ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಶಾಂತಾ ರಂಗಸ್ವಾಮಿ. ಇಂಡಿಯನ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ICA ಇದರ ಅಧ್ಯಕ್ಷರು ಶಾಂತಾ ರಂಗಸ್ವಾಮಿ. ಭಾರತದ ನೂತನ ಸಂಚಾರ ಲೇಖ ಮಹಾನಿಯಂತ್ರಕರಾಗಿ ಆಯ್ಕೆಯಾದವರು ಯಾರು? ಏನಿದು? CGCA ಅಂತೇಳಿ. CGCA ಭಾರತದ ನೂತನ ಸಂಚಾರ ಮಹಾಲೇಖ ನಿಯಂತ್ರಕರು. ಸಂಚಾರ ಲೇಖ ಮಹಾನಿಯಂತ್ರಕರು ಯಾರು ಕೇಳಿದ್ರೆ ವಂದನಾ ಗುಪ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಭಾರತದ ನೂತನ CDS ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಪ್ರಸ್ತುತ ಇರೋದು ಅನಿಲ್ ಚೌಹಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ವಿಜ್ಞಾನ ಮಾನಕ ಪರಿಷತ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಮಾನಕ ಪರಿಷತ್. ಸರಿಯಾದ ಉತ್ತರ ಸುಧಾಂಶು ವತ್ಸ. ಏನಿದು ಕೇಳಿದ್ರೆ ASCI ಭಾರತೀಯ ವಿಜ್ಞಾನ ಮಾನಕ ಪರಿಷತ್. ಇದು ASCI ಇದು ಸ್ಥಾಪನೆಯಾಗಿದ್ದು 1985ರಲ್ಲಿ ಸ್ಥಾಪನೆಯಾಗಿದ್ದು ಮತ್ತು ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ, ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ. ಭಾರತೀಯ ವನಸ್ಪತಿ ಸರ್ವೇಕ್ಷಣಾ ಇದರ 13ನೇ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಭಾರತೀಯ ವನಸ್ಪತಿ ಸರ್ವೇಕ್ಷಣಾ. ಸರಿಯಾದ ಉತ್ತರ ಕನದಾ ದಾಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕನದಾ ದಾಸ್. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದರು ಕನದಾ ದಾಸ್. ಈ BSI ಅದರ ಬಗ್ಗೆ ಹೇಳೋದಾದರೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ 1890ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರೋದು ಕಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಟಾಟಾ ಮೋಟಾರ್ಸ್ ಇದರ ನೂತನ MD ಮತ್ತು CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಶೈಲೇಶ ಚಂದ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶೈಲೇಶ ಚಂದ್ರ. ಭಾರತದ ನೂತನ ಅಟಾರ್ನಿ ಜನರಲ್ ಯಾರು? AG. ಸರಿಯಾದ ಉತ್ತರ ಭಾರತದ ನೂತನ ಅಟಾರ್ನಿ ಜನರಲ್ R ವೆಂಕಟರಮಣಿ. ಅಟಾರ್ನಿ ಜನರಲ್ ಅವರು ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿಯಾಗಿರ್ತಾರೆ. ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿ ಯಾರು ಕೇಳಿದ್ರೆ ಅಟಾರ್ನಿ ಜನರಲ್ ಆಗಿರ್ತಾರೆ, ನೆನಪಿರಲಿ. ಭಾರತದ ನೂತನ ಉಪ ಚುನಾವಣಾ ಆಯುಕ್ತರು ಯಾರು? ಸರಿಯಾದ ಉತ್ತರ ಪವನ್ ಕುಮಾರ್ ಶರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪವನ್ ಕುಮಾರ್ ಶರ್ಮಾ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಇದರ ನೂತನ ನಿರ್ದೇಶಕರು ಯಾರು? ಸರಿಯಾದ ಉತ್ತರ ಪ್ರದೀಪ್ ಕುಮಾರ್ ಪ್ರಜಾಪತಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ. ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ CGA. ಭಾರತದ ನೂತನ CGA ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ TCA ಕಲ್ಯಾಣಿ. ಮಹಾಲೇಖ ನಿಯಂತ್ರಕ ಅಂತ ಕೂಡ ಕರೀತಾರೆ, ನೋಟ್ ಮಾಡ್ಕೊಳ್ಳಿ. ಮಹಾಲೇಖ ನಿಯಂತ್ರಕ.
ಮಹಾಲೇಖ ನಿಯಂತ್ರಕ, CGA ಅಥವಾ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. NSE ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಶ್ರೀನಿವಾಸ ಇಂಜೆಟಿ. ಶ್ರೀನಿವಾಸ ಇಂಜೆಟಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶ್ರೀನಿವಾಸ ಇಂಜೆಟಿ. ಭಾರತದ ನೂತನ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಅನೀಶ್ ದಯಾಳ್ ಸಿಂಗ್. ಸರಿ ಉತ್ತರ ಅನೀಶ್ ದಯಾಳ್ ಸಿಂಗ್. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಸೆಬಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸೆಬಿಯ ನೂತನ ಅಧ್ಯಕ್ಷರು ತುಹಿನ್ ಕಾಂತಾ ಪಾಂಡೆ. ತುಹಿನ್ ಕಾಂತಾ ಪಾಂಡೆ ನೂತನ ಅಧ್ಯಕ್ಷರು. ಹಾಗಾದರೆ ಸೆಬಿನ CEO ಯಾರು ಕೇಳಿದ್ರೆ, ಸೆಬಿನ CEO ಆಶೀಶ್ ಕುಮಾರ್ ಚೌಹಾನ್. ಆಶೀಶ್ ಕುಮಾರ್ ಚೌಹಾನ್. ಭಾರತದ ಇನ್ನೊಂದು ಪ್ರಮುಖ ಎಕ್ಸ್ಚೇಂಜ್, ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಯಾವುದು ಕೇಳಿದ್ರೆ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ ನಾವು. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಹೇಳೋದಾದ್ರೆ ಇದರ ಅಧ್ಯಕ್ಷರು ಪ್ರಮೋದ ಅಗರ್ವಾಲ್. ಪ್ರಮೋದ ಅಗರ್ವಾಲ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಅಧ್ಯಕ್ಷರು. ಇದರ CEO ಯಾರು ಕೇಳಿದ್ರೆ ಸುಂದರವನ ರಾಮಮೂರ್ತಿ. ಸುಂದರವನ ರಾಮಮೂರ್ತಿ ಇದರ CEO. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ಅಜಯ್ ಸಿಂಗ್. ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಇವರು ಸತತ 3ನೇ ಸಾರಿ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇರುವುದು. ಅಸೋಸಿಯೇಷನ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಶ್ರೀನಿವಾಸ ಕೆ ಸ್ವಾಮಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶ್ರೀನಿವಾಸ ಕೆ ಸ್ವಾಮಿ. ಅಸೋಸಿಯೇಷನ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಫ್ ಇಂಡಿಯಾ, AAAI ಅಂತ ಕರೀತಾವೆ. ಇದನ್ನ AAAI ಅಂತೇಳಿ ಕರೀತಾರೆ. FSSAI ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಜತ್ ಪುನಾನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಜತ್ ಪುನಾನಿ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ CEO ಆಗಿ ಆಯ್ಕೆಯಾದವರು ರಜತ್ ಪುನಾನಿ. ಸಶಸ್ತ್ರ ಸೀಮಾ ಬಲ SSB ಇದರ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಂಜಯ್ ಸಿಂಘಾಲ್. ಸಂಜಯ್ ಸಿಂಘಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಜಕುಮಾರ್. ರಾಜಕುಮಾರ್ ಅರೋರಾ. CGDA ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ ರಾಜ್ಕುಮಾರ್ ಅರೋರಾ. ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಕಲಿಕೇಶ ನಾರಾಯಣ ಸಿಂಗದೇವ್. ಕಲಿಕೇಶ ನಾರಾಯಣ ಸಿಂಗದೇವ್. ಇವರು NRAI ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸೊನಾಲಿ ಮಿಶ್ರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಗ್ನೋದ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು? ಇಗ್ನೋ ಇದರ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿ ಉತ್ತರ ಉಮಾ ಕಾಂಜಿಲಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉಮಾ ಕಾಂಜಿಲಾಲ್. ಸಂಸತ್ ಟಿವಿ ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸಂಸತ್ ಟಿವಿ. ಸರಿಯಾದ ಉತ್ತರ
ಉತ್ಪಲ ಕುಮಾರ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉತ್ಪಲ ಕುಮಾರ್ ಸಿಂಗ್. ರಾ ಅಂಡ್ ಅನಾಲಿಸಿಸ್ ವಿಂಗ್. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ರಾ ಅಂತ ಕರಿತೀವಿ. ಸೊ ಈ ರಾನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪರಾಗ ಜೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ, UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸೊ ನೋಡಿ, SSC ಇದೆಯಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇದರ ಅಧ್ಯಕ್ಷತೆ ನಾನೇ ಹೇಳ್ತೀನಿ, ಎಸ್ ಗೋಪಾಲಕೃಷ್ಣ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಅಧ್ಯಕ್ಷರು. ಹಾಗಾದರೆ UPSC ಅಧ್ಯಕ್ಷರು ಯಾರು? ಉತ್ಪಲ ಕುಮಾರ್ ಜೈನ್, ಪರಾಗ ಜೈನ್, ನಜ್ಮಾ ಅಖ್ತರ್, ಅಜಯ್ ಕುಮಾರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ TET, ಪೊಲೀಸ್ ಕಾನ್ಸ್ಟೇಬಲ್, PSTR, HSTR, FDA, SDA ಎಕ್ಸಾಮಿಗೋಸ್ಕರ ಒಂದು ಪ್ರಮುಖವಾದ ಸರಣಿಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ ಇತಿಹಾಸ, ಸಂವಿಧಾನ, ಭೂಗೋಳ, ಅರ್ಥಶಾಸ್ತ್ರ, ವಿಶೇಷವಾಗಿ ವಿಜ್ಞಾನ, ಇವುಗಳನ್ನು ಪ್ರತ್ಯೇಕ ಸರಣಿಗಳಲ್ಲಿ ನೀಡ್ತಾ ಇದ್ದೀವಿ. ಈ ಸರಣಿಗಳ ವಿಶೇಷತೆಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಈ ಸರಣಿಗಳು 6ರಿಂದ 12ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳಲ್ಲಿನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ. ಸಂಪೂರ್ಣ ವಿವರಣೆ ಕೂಡ ಸಿಗುತ್ತೆ ನಿಮಗೆ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಮತ್ತು ಸೈನ್ಸ್. ಇನ್ನೂ ಒಂದು ವಿಶೇಷ ಏನು ಕೇಳಿದ್ರೆ, ಕರೆಂಟ್ ಅಫೇರ್ಸ್ 2025ರ ಕಂಪ್ಲೀಟ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ಪ್ಲೇ ಲಿಸ್ಟಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀವಿ. 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್, ಅವಾರ್ಡ್ಗಳಿರ್ಬೋದು, ಅಪಾಯಿಂಟ್ಮೆಂಟ್ಗಳಿರ್ಬೋದು, ಗೇಮ್ಗಳಿರ್ಬೋದು, ಫಿಲ್ಮ್ ಫೆಸ್ಟಿವಲ್ಸ್ಗಳಿರ್ಬೋದು, ನೊಬೆಲ್ ಅವಾರ್ಡ್ಸ್ ಇರ್ಬೋದು, ಪ್ರತ್ಯೇಕವಾದ ವಿಡಿಯೋ ಇದೆ. ಮತ್ತು ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಕೂಡ ಲಭ್ಯ ಇದೆ. ಈ ಎಲ್ಲ ವಿಡಿಯೋಗಳ ಲಿಂಕನ್ನು, ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.